ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಪಟೇಲ್ಸ್ ಹೌಸ್ ಆಫ್ ಎಂಡೋಮೆಂಟ್ಸ್. ನನಗೆ ತುಂಬ ದಿವಸದಿಂದ ಈ ವಿಡಿಯೋ ಮಾಡಬೇಕಂತ ಆಸೆ ಇತ್ತು, ಬಟ್ ಮಾಡೋಕ್ಕಾಗಿರಲಿಲ್ಲ. ಅದು ಯಾವುದೋ ಅಂದರೆ ನನಗೆ ಬಂದಿರೋಂಥ ಮೆಸೇಜ್ಗಳಿಗೆ ಆನ್ಸರ್ ಮಾಡೋಂಥ ವಿಡಿಯೋ. ನನಗೆ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ ಮೇಲೆ ಸ್ಟಾರ್ಟಿಂಗಲ್ಲಿ ಸ್ಯಾರಿ ಎನ್ಕ್ವೈರೀಸ್ ಬರೋಕ್ಕಿಂತ ಜಾಸ್ತಿ ನನಗೆ ಬಂದಿರೋದು ಕ್ವಶನ್ಸ್ ಏನು ಅಂತ ಅಂದರೆ, ಯಾಕೆ ಈ ಸ್ಯಾರಿ ಬಿಸ್ನೆಸ್, ಎಷ್ಟೊಂದು ಕಾಂಪಿಟೇಷನ್ ಇದೆ, ಹೆಂಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ರಿ, ಎಲ್ಲಿಂದ ತರಿಸ್ತೀರಾ, ಅದು ಇದು ಅಂತ 1000 ಕ್ವಶನ್ಸ್ ಕೇಳಿದ್ದೀರಾ. ಅದೇನು ಅಂತ ಅಂದರೆ ನಾನು ಇವತ್ತು ಹೇಳ್ತೀನಿ ನಿಮಗೆ. ಎಲ್ಲನೂ ಒಂದೇ ವಿಡಿಯೋಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಸ್ವಲ್ಪ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತೀನಿ. ಯಾಕೆ ಸ್ಯಾರಿ ಬಿಸ್ನೆಸ್ ತುಂಬ ಜನ ಮಾಡ್ತಾ ಇದ್ದಾರಲ್ಲ ಅಂತ ಅಂದರೆ, ಹೌದು ತುಂಬ ಜನ ಮಾಡ್ತಾ ಇದ್ದಾರೆ. ಬಟ್ ನನಗೆ ಏನು ಅನಿಸುತ್ತೆ ಅಂತ ಅಂದರೆ, ಎಲ್ಲರೂ ಮಾಡ್ತಾರೆ ಅಂತ ನಾವು ಮಾಡಬಾರ್ದು ಅಂತ ಏನಿಲ್ಲ ಅಲ್ವಾ. ನಾವು ಮಾಡ್ಬೋದು. ಯಾಕೆ ಅಂತಂದರೆ, ನಾವು ಅವ್ರು ಯಾರು ಡಿಫ್ರೆಂಟಾಗಿ ಮಾಡ್ತಾ ಇದ್ದಾರೆ, ನಾನು ಅವ್ರಿಗಿನ ಡಿಫ್ರೆಂಟಾಗಿ ಮಾಡ್ತಾ ಇದ್ದೀನಿ, ನನಗಿನ ಡಿಫ್ರೆಂಟಾಗಿ ಮಾಡೋರು ಇದ್ದಾರೆ. ಸೊ ಇಲ್ಲಿ ಏನಾಗುತ್ತೆ ಅಂತ ಅಂದರೆ, ಎಲ್ಲರಿಗೂ ಅವ್ರದ್ದೇ ಆದಂಥ ವಿಚಾರಗಳಿರುತ್ತೆ. ಅವ್ರಿಗೆ ವಿಚಾರಕ್ಕೆ ತಕ್ಕಂಗೆ ಅವ್ರು ಬಿಸ್ನೆಸ್ ಮಾಡ್ಕೊಂಡು ಹೋಗ್ತಾರೆ. ನನ್ನ ವಿಚಾರಕ್ಕೆ ತಕ್ಕಂಗೆ ನಾನು ನನ್ನ ಬಿಸ್ನೆಸ್ ಮಾಡ್ತಾ ಇದ್ದೀನಿ. ನನಗಿರುವಂಥ ನಾಲೆಜಲ್ಲಿ ನಾನು ನನ್ನ ಬಿಸ್ನೆಸ್ನ ನಡೆಸ್ತಾ ಇದ್ದೀನಿ. ಇವಾಗ ಮೇನ್ ಆಗಿ ಏನು ಹೇಳ್ಬೇಕು ಅಂತ ಇಷ್ಟಪಡ್ತೀನಿ ಅಂತಂದರೆ, ಕಾಂಪಿಟೇಷನ್ ಎಲ್ಲದರಲ್ಲೂ ಇರುತ್ತೆ, ಇಲ್ಲ ಅಂತ ಅಲ್ಲ. ಬಟ್ ನಾವು ಯಾವ ರೀತಿ ಪ್ಲ್ಯಾನ್ ಮಾಡ್ತೀವಿ, ಯಾವ ರೀತಿ ರಿಸರ್ಚ್ ಮಾಡ್ತೀವಿ, ಯಾವ ರೀತಿ ಮಾಡಿರೋ ಪ್ಲ್ಯಾನ್ನ ನಮ್ಮ ಬಿಸ್ನೆಸ್ಸಲ್ಲಿ ಇಂಪ್ಲಿಮೆಂಟ್ ಮಾಡ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತ ಅಂದರೆ, ಕಂಪ್ಲೀಟ್ ಬಿಸ್ನೆಸ್ ನಿಂತಿರೋದೇ ಪ್ಲ್ಯಾನಿಂಗ್ ಮೇಲೆ ಅಲ್ವಾ. ಮೇಯ್ನಾಗಿ ರಿಸರ್ಚ್ ಮಾಡಬೇಕು. ಯಾವುದಾದ್ರೂ ಒಂದು, ಇವಾಗ ಸ್ಯಾರಿ ಬಿಸ್ನೆಸ್ ಅಂತ ಅಷ್ಟೇ ಅಲ್ಲ, ಯಾವುದಾದ್ರೂ ಒಂದು ಬಿಸ್ನೆಸ್ ಮಾಡಬೇಕು ಅಂತ ಅಂದರೆ ನೀವು ಮಾರ್ಕೆಟ್ ರಿಸರ್ಚ್ ಮಾಡಲೇಬೇಕಾಗುತ್ತೆ. ಅದು ಮೇನ್ ಫಸ್ಟ್ ಸ್ಟೆಪ್ಪೇ ಅದು. ಯಾಕೆ ಅಂತಂದರೆ, ನಿಮಗೆ ಗೊತ್ತಾಗುತ್ತೆ ಫ್ಯಾಬ್ರಿಕ್ಸ್ ಎಲ್ಲಿಂದ. ಇವಾಗ ಸ್ಯಾರಿ ಬಿಸ್ನೆಸ್ನ ಎಕ್ಸಾಂಪಲ್ ಆಗಿ ತೊಗೊಂಡ್ರೆ, ಯಾವ ಫ್ಯಾಬ್ರಿಕ್ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡ್ತೀರಾ, ಕಾಟನ್ ಅಲ್ಲ, ಅಥವಾ ಸಿಲ್ಕ್ ಅಲ್ಲ, ಅಥವಾ ಕ್ರೇಪ್ ಸಿಲ್ಕ್ ಅಲ್ಲ. ಸೊ ನೀವು ಯಾವ ಒಂದು ಫ್ಯಾಬ್ರಿಕ್ ಮೇಲೆ ಕಾಂಪಿಟೇಷನ್ನ ಕೊಡ್ತಾ ಇದ್ದೀರಾ. ಬೇರೆಯವರು ನಿಮಗೆ, ಇವಾಗ ನಿಮ್ಮ ಕಾಂಪಿಟೇಟರ್ ಯಾರು ಅಂತಂದರೆ, ಇವಾಗ ನಾನು ಫಾರ್ ಎಕ್ಸಾಂಪಲ್ ನಾನು ಕಾಟನ್ ಮೇಲೆ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ ಅಂದರೆ, ಸೋಷಿಯಲ್ ಮೀಡಿಯಲ್ಲಿ ಯಾರ್ಯಾರು ಕಾಟನ್ ಸ್ಯಾರೀಸ್ನ ಮಾತ್ರ ಸೆಲ್ ಮಾಡ್ತಾ ಇದ್ದಾರೋ ಅವರೆಲ್ಲ ನನ್ನ ಕಾಂಪಿಟೇಟರ್ಸ್ ಆಗ್ತಾರೆ. ಸೊ ಅವ್ರಿಗಿನ ನಾನು ಡಿಫ್ರೆಂಟಾಗಿ ಪ್ಲ್ಯಾನ್ ಮಾಡಬೇಕು. ಅವರ ಸೇಮ್ ಪ್ಲ್ಯಾನ್ ನಾನು ಇಟ್ಕೊಂಡು ಮಾಡಿದರೆ ವರ್ಕೌಟ್ ಆಗಲ್ಲ. ಜನ ನನ್ನ ಹತ್ರನೇ ಯಾಕೆ ಬರ್ತಾರೆ, ಅವ್ರ ಹತ್ರನೇ ಹೋಗ್ಬೋದಲ್ವಾ. ಸೊ ನನ್ನ ಬಿಸ್ನೆಸ್ಸಲ್ಲಿ ನಾನೇನು ಡಿಫ್ರೆಂಟಾಗಿ ಮಾಡ್ತಾ ಇದ್ದೀನಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದೆಲ್ಲಕ್ಕೂ ರಿಸಲ್ಟ್ ನಿಮಗೆ ಸಿಗಬೇಕು, ಅದೆಲ್ಲಕ್ಕೂ ನಿಮ್ಗೆ ಆನ್ಸರ್ ಸಿಗಬೇಕು ಅಂತಂದರೆ, ನೀವು ಫಸ್ಟ್ ಮಾರ್ಕೆಟ್ ರಿಸರ್ಚ್ ಮಾಡಬೇಕು, ಬ್ರ್ಯಾಂಡ್ನ ಬಿಲ್ಡ್ ಮಾಡಬೇಕು, ಆ ಬ್ರ್ಯಾಂಡ್ಗೆ ಒಂದು ಫೇಸ್ನ ಕೊಡಬೇಕು. ಇನ್ನು ನೆಕ್ಸ್ಟ್ ವಿಡಿಯೋಲ್ಲಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಮಾರ್ಕೆಟ್ ರಿಸರ್ಚ್ ಅಲ್ಲಿ ಯಾವ್ಯಾವ ಸ್ಟೆಪ್ಸ್ನ ಇನ್ಕ್ಲೂಡ್ ಮಾಡ್ಕೋಬೇಕು, ಯಾವ ರೀತಿ ರಿಸರ್ಚ್ ಮಾಡಬೇಕು ಅನ್ನೋದನ್ನು. ಥ್ಯಾಂಕ್ ಯು ಸೋ ಮಚ್.